ಡಾಕ್ಟರ್ ಲಕ್ಷ್ಮೀಜಿ ಮೇಡಮ್, ಏನು ಈ ವಿವಾದದ ಬಗ್ಗೆ ಒಪಿನಿಯನ್ ಅಂತ ಸರ್? ಈ ವಿವಾದ ಆರಂಭದ ಮಾತುಕತೆ ನಾನು ಕೇಳಲಿಲ್ಲ, ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಈ ರೀತಿ ಸಿನಿಮಾಗೆ ಅದಕ್ಕೆಲ್ಲ ಬಳಸ್ಕೋಬಾರ್ದು ಅಂತ ಸಹನಾ ಅವರು ಹೇಳ್ತಿದ್ದಾರೆ. ಸಂಸ್ಕೃತಿಯನ್ನು ನಿಯಮದ ಪ್ರಕಾರ ನೇಮ ನಿತ್ಯಗಳನ್ನು ಮಾಡಿ ಪ್ರಪಂಚಕ್ಕೆ ತೋರಿಸುವುದಾದರೆ ಯಾಕೆ ಆಗಬಾರ್ದು ಅಂತ ರಾಜಶೇಖರಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಬಗ್ಗೆ ಹೇಳಿದ್ದಾರೆ. ಮೊದಲ ಭಾಗ ಮೊದಲು ಬಂದದ್ದು, ಈಗ ಬಂದದ್ದು, ಎರಡರಲ್ಲೂ ದೈವಕ್ಕೆ ಎಲ್ಲಿ ಕೂಡ ಅಪಚಾರ ಆಗಲಿಲ್ಲ. ದೈವದ ರೀತಿ ರಿವಾಜುಗಳಿಗೆ, ಅದರ ಪಾವಿತ್ರ್ಯತೆಗೆ, ಘನತೆಗೆ ಎಲ್ಲಿ ಕೂಡ ಧಕ್ಕೆ ಬರಲಿಲ್ಲ. ಇನ್ನು ದೈವದ ಈಗ ಅವರು ಹೇಳಿದಾಗ ಈಗ 2 ಪಾಯಿಂಟನ್ನು ನಾನು ಹೇಳ್ತೇನೆ. ಚಾಮುಂಡಿ ಮತ್ತು ಗುಳಿಗನನ್ನು ಅಕ್ಕ ತಮ್ಮ ಅಂತ ಹೇಳಿದ್ದಾರೆ, ಅದು ತಪ್ಪು ಅಂತ. ವಾಸ್ತವದಲ್ಲಿ ದೈವಾರಾಧನೆ ಬಗ್ಗೆ ಎಲ್ಲ ಮಾಹಿತಿ ಎಲ್ಲರಲ್ಲಿ ಇರುವುದಿಲ್ಲ. ಈಗ ನನ್ನಲ್ಲಿ ಒಂದಷ್ಟು ಮಾಹಿತಿ ಇದೆ, ಯಾಕೆಂದರೆ ನಾನು 21 ವರ್ಷಗಳ ಅಧ್ಯಯನವನ್ನು ಮಾಡಿದವಳು. ಸೈಲೆಂಟಾಗಿ ನನ್ನ ಹಾಗೆ ನಾನು ಫೀಲ್ಡ್ ವರ್ಕ್ ಮಾಡಿ ನಾನು ಮಾಡ್ತಾ ಇದ್ದೆ. ಆಗ ನೋಡಿ, ನಾನು ಈಗ ರಿಷಬ್ ಶೆಟ್ಟಿ ಅವರ ಸಿನಿಮಾ ಬಂದಿದ್ದು 2022ರಲ್ಲಿ, ಕಾಂತಾರ ಮೊದಲು. ಅದಕ್ಕಿಂತ 1 ವರ್ಷ ಮೊದಲು ನನ್ನ ಪುಸ್ತಕ ಪಬ್ಲಿಷ್ ಆಗಿದೆ. ಇದರಲ್ಲಿ ನಾನು ಬರೆದೇನೆ, ಕರಿಚಾಮುಂಡಿ ದೈವದ ಪಾಡ್ದನ ಒಂದು ಹೆಚ್ಚು ಮಾಹಿತಿ ಸಿಗುವುದಿಲ್ಲ. ಆದರೆ ಒಂದು ಕಡೆ ಪಾಡ್ದನದಲ್ಲಿ ಹೇಳ್ತಾರೆ ಕರಿಚಾಮುಂಡಿಯ ತಂದೆ ಕಾನಕಲ್ಲಟೆ ರಾಯ ಮತ್ತು ನೆಲ ಉಲ್ಲಸಂಖ್ಯೆ ತಾಯಿ, ಇನ್ನೊಂದು ಕಡೆ ಹೇಳ್ತಾರೆ ಗಾಳಿಭದ್ರ ದೇವರು ಮತ್ತು ನೆಲ ಉಲ್ಲಸಂಖ್ಯೆ ಅಂತ. ಇದನ್ನು ನಾನು ಇದರಲ್ಲಿ ಉಲ್ಲೇಖಿಸಿದ್ದೇನೆ. ಅದೇ ರೀತಿ ಗುಳಿಗ ದೈವದ ಇತಿಹಾಸವನ್ನು ಹೇಳುವಾಗ ಇದರಲ್ಲಿ ಹೇಳಿದ್ದೇನೆ, ಗುಳಿಗ ದೈವಕ್ಕೆ ತುಂಬ ಕಥಾನಕಗಳಿವೆ. ಅದರಲ್ಲಿ ಒಂದು ಪಾಡ್ದನದ ಕಥಾನಕದಲ್ಲಿ ತಂದೆ ಗಾಳಿಭದ್ರ ದೇವರು ಮತ್ತು ನೆಲ ಉಲ್ಲಸಂಖ್ಯೆ ಅಂತ ಇದೆ. ಇದು ನನಗೆ ಸಿಕ್ಕಿದ್ದು. ಆದರೆ ನನಗೆ ಸಿಕ್ಕಿದ್ರಲ್ಲಿ ಚಾಮುಂಡಿ ಅಕ್ಕ ತಮ್ಮ ಅಂತ ಇಲ್ಲ ಎಲ್ಲಿ ಕೂಡ. ಆದ್ರೆ ಇವರ ತಂದೆ ತಾಯಿ ಒಂದೇ ಅಂತ ಇದೆ. ಇದು ಈ ಪ್ರಾದೇಶಿಕವಾಗಿ ಬೇರೆ ಬೇರೆ ಐತಿಹ್ಯಗಳಿವೆ. ರಿಷಬ್ ಶೆಟ್ಟಿಗೆ ಅಂತ ಐತಿಹ್ಯ ಸಿಕ್ಕಿರ್ಲಿಕ್ಕೂ ಸಾಕು, ಅಕ್ಕ ತಮ್ಮ ಅಂತ ಹಾಗೆ ಮಾಡಿರ್ಬೋದು. ಆದ್ರೆ ತಂದೆ ತಾಯಿ ಒಂದೇ ಹೇಳುವ ದಾಖಲೆ ನನ್ನಲ್ಲಿದೆ. ಇದು ರಿಷಬ್ ಶೆಟ್ಟಿಗೋಸ್ಕರ ನಾನು ಬರೆದ ಪುಸ್ತಕ ಅಲ್ಲ, ಇದು 1 ವರ್ಷ ಮೊದಲು ಬರೆದದ್ದು. ಇದರಲ್ಲಿದೆ, ನೀವು ಇದನ್ನ ಮಾಡ್ಬೋದು, ಇದರಲ್ಲಿ ಚೆಕ್ ಮಾಡಿದ್ರೆ ಇದೆ. ಇನ್ನು ಗುಳಿಗ ದೈವಕ್ಕೆ ಗಡ್ಡ ಇಲ್ಲ ಅಂತ ಹೇಳುದು ವಾದ. ಗುಳಿಗ ದೈವ ತುಂಬಾ ಇದೆ, 1-2 ಅಲ್ಲ, 108 ಗುಳಿಗ ಇದೆ ಅಂತ ನಂಬಿಕೆ. 53 ಗುಳಿಗರ ಬಗ್ಗೆ ನಾನು ಅಧ್ಯಯನ ಮಾಡಿ ಬರ್ದಿದ್ದೇನೆ. ನನಗೆ ಅದಕ್ಕಿಂತ ಹೆಚ್ಚು ಗುಳಿಗಗಳ ಕೋಲವನ್ನ ನಾನು ನೋಡಿದ್ದೇನೆ ಕೆಳಗಡೆ. ಕೇರಳದ ಕೆಲವು ಕಡೆ ಗುಳಿಕನ್ ಅಂತ ಆರಾಧನೆ ಮಾಡ್ತಾರೆ, ಅಲ್ಲಿ ಗಡ್ಡ ಇದೆ ಗುಳಿಗನಿಗೆ. ಇನ್ನು ದೈವಗಳಿಗೆ, ದೈವ ಕಟ್ಟುವವರಿಗೆ ಗಡ್ಡ ಇರಬಾರ್ದು ಅಂತಿಲ್ಲ. ಸಾಮಾನ್ಯವಾಗಿ ಗಡ್ಡ ಇಡುವುದಿಲ್ಲ. ಯಾಕೆ ಅಂತಂದ್ರೆ ಅವರು ಸ್ತ್ರೀ ದೈವವನ್ನು ಕಟ್ತಾರೆ, ಪುರುಷ ದೈವವನ್ನು ಕಟ್ತಾರೆ. ಅದಕ್ಕೋಸ್ಕರ ಗಡ್ಡ ಮೀಸೆ ಇರುವುದಿಲ್ಲ. ಪುರುಷ ದೈವ ಕಟ್ಟುವಾಗ ಗಡ್ಡ ಮೀಸೆ ಇರುವಂಥ ಅರಸ ದೈವಗಳಿರ್ತಾರೆ, ಅಂಥವ್ರಿಗೆ ಕಟ್ಟುವಾಗ ದೊಡ್ಡ ಮೀಸೆ, ಉಳ್ಳಾಕುಲಿಗೆಲ್ಲ ದೊಡ್ಡ ಮೀಸೆ ಗಡ್ಡವನ್ನು ಕಟ್ತಾರೆ. ಬೆರ್ಮೇರಿಗೆ ಒಂದು ಬಿಳಿ ಗಡ್ಡವನ್ನೇ ಕಟ್ತಾರೆ, ಯಾಕೆ ಬೆರ್ಮೆ ರಾಜ್ಯ ಅಂತ, ಹಿರಿಯ ಅಂತ ಅರ್ಥ. ಹಾಗೆ ಕಟ್ತಾರೆ, ಕೃತವಾಗಿ ಕಟ್ತಾರೆ, ಕೃತಕವಾಗಿ ಕಟ್ತಾರೆ. ಹಾಗಿರುವಾಗ ಸಹಜವಾಗಿ ಇದ್ದದರಲ್ಲಿ ತಪ್ಪು ಕಾಣುದಿಲ್ಲ. ಇನ್ನೊಂದೇನು ಹೇಳುದಂದ್ರೆ, ದೈವವನ್ನ ಸಿನಿಮಾದಲ್ಲಿ ಮಾತ್ರ ತಂದದ್ದಲ್ಲ, ಇದಕ್ಕಿಂತ ಮೊದಲು ಯಕ್ಷಗಾನದಲ್ಲಿ ಮತ್ತೆ ನಾಟಕದಲ್ಲಿ ತಂದಿದ್ದಾರೆ. ಆಗ ಅಲ್ಲಿ ಗುಳಿಗನನ್ನ ಗುಳಿಗ ಇರುವ ಹಾಗೆ ತರಲಿಲ್ಲ, ಜುಮಾದಿಯನ್ನ ಜುಮಾದಿ ಇರುವ ಹಾಗೆ ತರಲಿಲ್ಲ, ಬೇರೆ ಬದಲಾವಣೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಬದಲಾವಣೆ ಆಗಿರಬಹುದಾ? ಒಂದು ಸಮಯ ಆಗಿದ್ದಿದ್ರೆ ಅದರಲ್ಲಿ ತಪ್ಪೇನಿದೆ, ದೊಡ್ಡ ಅಪರಾಧ ಹೇಳುವಂತದ್ದು. ಇದು ಈ 2 ಪ್ರಶ್ನೆಗೆ ನಾನು ಹೇಳಿದೆ. ಇನ್ನು ದೈವ ಸಂಹಾರ ಮಾಡುವುದಿಲ್ಲ ಹೇಳಿ ಫ್ರೀಡಮ್ ಅಂತ ಕರಿತೀವಿ ನಾವು. ಹೌದು, ಕಲಾವಿದರಿಗೆ ಅಂತಹ ಸ್ವಾತಂತ್ರ್ಯ, ಅಂತ ಸ್ವಾತಂತ್ರ್ಯ ಇದೆ. ಬಟ್ ಆ ಸ್ವಾತಂತ್ರ್ಯವನ್ನು ಎಷ್ಟು ಎಚ್ಚರಿಕೆಯಿಂದ ಬಳಸ್ಕೊಂಡಿದ್ದಾರೆ ಅನ್ನೋದು ಕೂಡ ನನ್ನ ಪ್ರಶ್ನೆ. ಎಲ್ಲೂ ಅವಹೇಳನ ಆಗಬಾರ್ದು, ಪಾವಿತ್ರ್ಯತೆಗೆ ಧಕ್ಕೆ ಬರಬಾರ್ದು, ಘನತೆಗೆ ಧಕ್ಕೆ ಬರಬಾರ್ದು. ಇದನ್ನು ರಿಷಬ್ ಶೆಟ್ಟಿ ಅವರು ಫಾಲೋ ಮಾಡಿದ್ದಾರೆ. ಈ ಹಿಂದೆ ಬಂದ ಸಿನಿಮಾಗಳು ಕೂಡ ಫಾಲೋ ಮಾಡಿದ್ದಾರೆ. ಸಿನಿಮಾ ನಾಟಕಗಳಲ್ಲಿ ಕೂಡ ಅದು ಫಾಲೋ ಆಗಿದೆ. ಶಿವದೂತ ಗುಳಿಗ ಇದೆ, ಬಹಳ ಚಂದದ ನಾಟಕ, ಕನ್ನಡದಲ್ಲಿದೆ, ತುಳುವಿನ ಕನ್ನಡದಲ್ಲೂ ಈಗ ಬಂದಿದೆ ಅದು. ಹಾಗೆ ಇನ್ನು ದೈವಾರಾಧನೆಯನ್ನ ಮಾಧ್ಯಮದಲ್ಲೇ ತರುವುದು ತಪ್ಪು ಅಂತ ಹೇಳಿದ್ರೆ, ಯಕ್ಷಗಾನದಲ್ಲೇ ತಂದಿದೆ ಇದೆಲ್ಲ. ಈಗ ಇದನ್ನು ಸಿನಿಮಾದಲ್ಲಿ ತಂದದಕ್ಕೆ ತುಂಬ ವಿರೋಧ ಮಾಡಿದವರು ದಯಾನಂದ ಕತ್ತಲ್ ಸರ್, ದೈವ ಕಟ್ಟುವವರು. ಅವರಿಗೆ ಆ ರೈಟ್ಸ್ ಇದೆ, ದೈವ ಕಟ್ಟುವವರಾದ ಕಾರಣ ವಿರೋಧ ಮಾಡುವ ರೈಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಆದರೆ ಯಕ್ಷಗಾನದಲ್ಲಿ ಕೊರಗಜ್ಜನ ವೇಷವನ್ನು ಅವರೇ ಮಾಡಿದ್ದಾರೆ, ಇದು ನನಗೆ ಅಧಿಕೃತವಾಗಿ ಗೊತ್ತು. ಇನ್ನು ದೈವವನ್ನು ಯಕ್ಷಗಾನದ ವೇದಿಕೆಯ ಮೇಲೆ ಮಾಡುವುದಕ್ಕೂ ಸಿನಿಮಾದ ತೆರೆಯ ಮೇಲೆ ಮಾಡುವುದಕ್ಕೂ ಏನು ವ್ಯತ್ಯಾಸ ಇದೆ? 2 ದೃಶ್ಯ ಮಾಧ್ಯಮ ಅಲ್ವಾ. ಇನ್ನು ದೈವವನ್ನು ದುಡ್ಡು ಮಾಡುವುದಕ್ಕೆ ಬಳಸೋದು ತಪ್ಪು, ಅಪಚಾರ, ಆಸ್ಪತ್ರೆ ಸೇರಿಸ್ತೇನೆ ಅಂತ ದೈವ ಹೇಳಿದೆ ಅಂತ. ಇದು ನನಗೆ ಈ ದೈವ ನುಡಿ ಕೊಟ್ಟದ್ದು ಯಾರು ಅಂತ ಗೊತ್ತಿಲ್ಲ. ಅದು ಪೆರಾರದಲ್ಲಿ ಅಂತ ಆದ ಕಾರಣ ಯಾರೋ ಹೇಳಿದ್ರೆ ದಯಾನಂದ ಕತ್ತಲ್ ಸರ್ ಇರ್ಬೋದು ಅಂತ ಅಂದ್ಕೊಂಡೆ, ನಂಗೆ ಗೊತ್ತಿಲ್ಲ. ಅದನ್ನು ನಿಜವಾಗಿ ನುಡಿ ಕೊಟ್ಟದ್ದು ಅಲ್ಲಿ ದೈವ ಕಟ್ಟಿದ್ದು ಯಾರು ಅಂತ ಗೊತ್ತಿಲ್ಲ. ಕತ್ತಲ್ ಸಾರೇ ಕಟ್ಟಿದ್ರೆ ಅಥವಾ ಬೇರೆಯವರೇ ಕಟ್ಟಿದ್ರು, ನನ್ನ ಉತ್ತರ ಇಷ್ಟೇ. ದೈವವನ್ನು ದುಡ್ಡು ಮಾಡಲಿಕ್ಕೆ ಬಳಸಬಾರ್ದು ಅಂತಾದರೆ, ಈಗ ಯಕ್ಷಗಾನದಲ್ಲಿ ವೇಷ ಹಾಕುವವರು ದೈವವನ್ನು ಕಟ್ಟಿ ಮಾಡೋದಿಲ್ಲ, ಅವರ ಸಂಭಾವನೆ ಪಡೆಯುವುದಿಲ್ವಾ? ಯಕ್ಷಗಾನದಲ್ಲಿ ಅರ್ಥಗಾರಿಕೆಯನ್ನು ಯಾರು ದಯಾನಂದ ಕತ್ತಲ್ ಸರ್ ಮಾಡ್ತಾರೆ, ಪಂಜಂದಾಯ ಮಾಡಿದ್ದಾರೆ, ಬಹಳ ಚಂದ ಮಾಡಿದ್ದಾರೆ. ಅವರು ಸಂಭಾವನೆ ಪಡೆಯುವುದಿಲ್ವಾ? ದುಡ್ಡಲ್ವಾ ಅದು? ಬೇಡ. ದೈವ ಕಟ್ಟುವವರು ಉಚಿತವಾಗಿ ಕಟ್ತಾರ, ದುಡ್ಡನ್ನು ಪಡೆಯುವುದಿಲ್ವಾ? ಮೊದಲು ಪಡಿಯಕ್ಕಿ ಪಡಿತಾ ಇದ್ದಿದ್ದು ಸರ್, ಪಡಿಯಕ್ಕಿ, ಸುಣ್ಣ, ಎಲೆ, ಇದನ್ನೆಲ್ಲ ಪಡಿತಾ ಇದ್ದಿದ್ದು, ಎಣ್ಣೆ ಬುಳ್ಳೆ ಪಡೆದು. ಈಗ ಹಾಗಲ್ಲ, ದುಡ್ಡಿನ ಮೂಲಕವೇ ಪಡಿತಾರೆ. ಒಂದು ಶಾಸ್ತ್ರಕ್ಕೆ ಪಡಿಯಕ್ಕಿ ಕೊಡುವುದಿದೆ, ಆದರೆ ಮೇಲಿಂದ ದುಡ್ಡನ್ನು ಕೊಡ್ತಾರೆ. ದುಡ್ಡು, ಹಾಗಾದ್ರೆ ಇದನ್ನು ದುಡ್ಡು ಮಾಡುದು ಅಂತ ಅರ್ಥವಾ? ದೈವ ಕೋಲ ಮಾಡಿ ದುಡ್ಡು ಮಾಡುದು ಅಂತ ಅರ್ಥವಾ?
ಅಲ್ಲ ಅಲ್ವಾ, ದುಡ್ಡಿಲ್ಲದೆ ಯಾರಿಗೆ? ನೀವು ಚಾನೆಲ್ ನಡೆಸೋದು ದುಡ್ಡಿಗೆ ಸರ್, ನಾನು ದುಡ್ಡು ಉದ್ಯೋಗಕ್ಕೆ ಹೋಗೋದು ಕೂಡ ದುಡ್ಡಿಗೆ. ದುಡ್ಡಿಲ್ಲದೆ ಯಾರಿಗೂ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ದುಡ್ಡು ಮಾಡುವಾಗ ಅಲ್ಲಿ ಒಂದು ನೈತಿಕತೆ ಬೇಕು ಅಷ್ಟೇ. ಆ ನೈತಿಕ ಮೌಲ್ಯವನ್ನು ರಿಷಬ್ ಶೆಟ್ರು ಮೀರಲಿಲ್ಲ ಅಂತ ನಾನು ಹೇಳೋದು. ದೈವವನ್ನು ಅವಹೇಳನ ಮಾಡುವ ಹಾಗೆ ಮಾಡಲಿಲ್ಲ, ಅಪಚಾರ ಆಗಲಿಲ್ಲ ಅಲ್ಲಿ. ಇನ್ನು ಬೇರೆಯವರು ಹಾದಿ ಬೀದಿಯಲ್ಲಿ ಕುಣಿಯೋದು ಅಪಚಾರ ಆಗಿದೆ ಅಂತ ಹೇಳೋದನ್ನು ನಾನು ಒಪ್ಕೊಳ್ತೇನೆ. ಥಿಯೇಟರ್ ಬಹಳ ಬೇಜಾರಿದೆ. ನಾನು ಥಿಯೇಟರ್ಗೆ ವೇಷ ಕಾಂತಾರ ರಿಲೀಸ್ ಆದ ಕೆಲವು ದಿನಗಳ ನಂತರ ನಾನೊಂದು ಮದುವೆಗೆ ಹೋಗಿದ್ದೆ. ಮದುವೆ ವೇದಿಕೆಯ ಮೇಲೆ ಗಂಡನ ಕಡೆಯವರೊಬ್ಬರು ಈ ರೀತಿಯ ನೃತ್ಯ ಮಾಡಿ ಬೀಗರನ್ನ ಒಂದು ಮಾಡೋದಂತ, ಕಾಂತಾರದ ಕೊನೆಯ ಸೀನನ್ನು ನಟನೆ ಮಾಡಿ ತೋರಿಸಿದ್ರು. ಅದನ್ನು ನಾಟ್ ಅಕ್ಸೆಪ್ಟಬಲ್. ಹೌದು, ಅದು ಸ್ವೀಕಾರಾರ್ಹ ಅಲ್ಲ. ಇದಕ್ಕೆ ನಾವು ತಿಳುವಳಿಕೆ ಕೊಡಬೇಕು. ಇನ್ನು ದೈವ ಆವೇಶ ಥಿಯೇಟ್ರಲ್ಲೇ ಕೆಲವರಿಗೆ ಬರ್ತಿದಲ್ಲ, ಅದು ದೈವ ಆವೇಶ ಬರುವುದಲ್ಲ, ಭಾವಾವೇಶ ಬರುವುದು. ನಾನು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಎಲ್ಲ ಕಡೆ ದೈವಾವೇಶಕ್ಕೂ ಭಾವಾವೇಶಕ್ಕೂ ಏನು ವ್ಯತ್ಯಾಸ ಅಂದರೆ, ಒಂದು ಭಕ್ತ ಪ್ರಹ್ಲಾದ ನಾಟಕವನ್ನು ಹೈಸ್ಕೂಲ್ ಮಕ್ಕಳು ಮಾಡ್ತಾ ಇರ್ತಾರೆ. 9ನೇ ತರಗತಿಯ ಹುಡುಗಿ ಕಯಾದುವಿನ ಪಾತ್ರ ಮಾಡ್ತಾಳೆ, 4ನೇ ತರಗತಿಯ ಹುಡುಗ ಭಕ್ತ ಪ್ರಹ್ಲಾದನ ನಾಟಕ ಮಾಡ್ತಾಳೆ. ಕಯಾದು ಹತ್ರ ವಿಷವನ್ನು ಒಂದು ಲೋಟದಲ್ಲಿ ನೀರು ಕೊಟ್ಟು ವಿಷ ಕೊಡು ಅಂತ ಹೇಳಿ ಇಲ್ಲಿ ಹಿಂದಿನಿಂದ ಕಳಿಸಿರ್ತಾರೆ ಟೀಚರು. ಅವಳು ವಿಷವನ್ನು ಮಗನಿಗೆ ಕೊಡಬೇಕು ಆ ಪಾತ್ರದಲ್ಲಿ. ಆದರೆ ಅವಳಿಗೆ ಕೈ ಬರುವುದಿಲ್ಲ, ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಟೀಚರ್ಗೆ ಭಯ ಆಗ್ತದೆ, ಎಂತದ ಹೋಗ ಹೋಗ ಕೊಡ ಅಲ್ಲಿ ಅಂತ ಹೇಳಿ. ನಾವೇ ಅದನ್ನು ನೋಡಿದ್ದೇವೆ, ಅದನ್ನು ನಾವು ಟೀಚರ್ ನಾಟಕದಲ್ಲಿ ಅದು ಎಷ್ಟು ಇನ್ವಾಲ್ವ್ ಆಗಿತ್ತು ಅಂತಂದ್ರೆ, ಅದು ಆಕೆ ಪರಕಾಯ ಪ್ರವೇಶ. ನಿಜವಾಗ್ಲೂ ನಾನು ವಿಷಯನ ಕೊಡ್ತಿದ್ದೀನಿ. ಆ ಕ್ಷಣಕ್ಕೆ ತಾನು ಕಯಾದು ಅಂತ ಅಂದ್ಕೊಂಡಿದ್ದಾಳೆ, ತಾನು ಕೊಡೋದು ವಿಷ ಅಂತ ಅಂದ್ಕೊಂಡಿದ್ದಾಳೆ, ಅಲ್ಲಿರೋದು ತನ್ನ ಮಗ ಅಂತ ಆ ಕ್ಷಣಕ್ಕೆ ಅಂದ್ಕೊಂಡಿದ್ದಾಳೆ. ಆಮೇಲೆ ಕೊಟ್ಲು, ನಾಟಕ ಮುಗೀತು, ಅವಳಿಗೆ ನಗು ಬಂತು, ನಾಚಿಗೆ ಆಯಿತು. ಯಾಕೆಂದ್ರೆ ಅದರ ಅರ್ಥ ಕಯಾದು ಅವಳ ಮೇಲೆ ಬಂದಿದೆ ಅಂತಲ್ಲ, ಆ ಕ್ಷಣಕ್ಕೆ ಅವಳು ಭಾವಾವೇಶಕ್ಕೆ ಒಳಗಾಗಿದ್ದಾಳೆ. ಹಾಗೆ ಈ ಸಿನಿಮಾ ನೋಡುವಾಗ ತುಂಬ ದೈವ ಭಕ್ತರು, ಸ್ವಲ್ಪ ಮಾನಸಿಕ ದೌರ್ಬಲ್ಯ ಇರುವವರಿಗೆ ಈ ಆವೇಶ ಬರ್ತದೆ. ಇದು ಇಲ್ಲಿ ಮಾತ್ರ ಅಲ್ಲ, ನಾನು ಅನೇಕ ಕಡೆ ಭೂತಕೋಲ ರೆಕಾರ್ಡ್ ಮಾಡಲಿಕ್ಕೆ ಹೋಗಿದ್ದೇನೆ ಸರ್. ಆವೇಶ ಬಂದವರನ್ನು ಬ್ಲೇಮ್ ಮಾಡೋದಕ್ಕೂ ಆಗೋದಿಲ್ಲ. ತುಂಬಾ ಕಡೆ ನಾನು ಭೂತಕೋಲಕ್ಕೆ ಹೋಗಿದ್ದೇನೆ ಸರ್, ರೆಕಾರ್ಡ್ ಮಾಡಿದ್ದೇನೆ ನಾನು. ಅಲ್ಲಿ ಅನೇಕ ಕಡೆ ದೈವಕ್ಕೆ ಸಂಬಂಧ ಪಡೆದವರು, ಊರವರು ಅಥವಾ ಹೊರ ಊರಿನವರು ಬಂದವರಿಗೆ ಆವೇಶ ಬಂದಿದೆ. ಅದು ದೈವಾವೇಶ ಬರುವುದಲ್ಲ, ಈ ಶಬ್ದ ತೆಮ್ಮರೆ ಇದಾದಾಗ ಭಾವಾವೇಶ ಆಗುದು. ನಂತರ ಅವರನ್ನ ಏನೋ ಸಮಾಧಾನ ಮಾಡ್ತಾರೆ. ಇದು ಮನೋದೌರ್ಬಲ್ಯ. ಇದಕ್ಕೆ ನಾವು ತಿಳುವಳಿಕೆ ಕೊಡ್ಬೋದು. ಥಿಯೇಟ್ರಲ್ಲಿ ಮೊದಲೇ ಹೇಳ್ಬೋದು, ದೈವ ಮೈ ಮೇಲೆ ಬರುವುದಿಲ್ಲ. ರಿಷಬ್ ಶೆಟ್ರು ಕೂಡ ಮಾಡಿದ್ದ ಅಭಿನಯ ಅದು ಹೇಳಿದ್ರೆ ನಾವು ಸ್ಪಷ್ಟಪಡಿಸೋದು, ದೈವ ಯಾವಾಗ ಮೈಯಲ್ಲಿ ಬರ್ತದೆ ಅಂದ್ರೆ ದೈವ ಕಟ್ಟಿದವರ ಮೇಲೆ ಮಾತ್ರ. ಅದಕ್ಕೆ ಯಾರ್ಯಾರು ಕಟ್ಲಿಕ್ಕಾಗುದಿಲ್ಲ. ಪರವ ಪಂಬದ ನಲಿಕೆಯವರನ್ನುವ ಸಮುದಾಯ ಇದೆ, ಅವರು ಪರಂಪರೆಯಿಂದ ದೈವ ಕಟ್ಟಬೇಕು. ಅವರಿಗೆ ಬಳೆ ಕೊಡುದು, ಬಳೆ ಹಿಡಿದು ಹೇಳುವ ಸಂಪ್ರದಾಯ ಇದೆ. ಅದಾದ ನಂತರ ದೀಕ್ಷೆ ಪಡೆದ ನಂತರ ಅವರು ದೈವ ಕೊಟ್ಟುದು. ಆಗ ಪಾಡ್ದನ ಹೇಳಿ 10-15 ಕಟ್ಲೆ ಅಂತ ಹೇಳಿ ಕಟ್ಟಲೆಗಳಿವೆ, ಅದನ್ನು ಮುಗಿಸಿ ಗದ್ಗರ. ನಾನು ಕಟ್ಟಳೆಗಳ ಬಗ್ಗೆ ಮಾತಾಡ್ತೀನಿ, ಇಲ್ಲಿ ನಿಯಮಗಳ ಬಗ್ಗೆ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.